ಇಂದಿನ ಭವಿಷ್ಯವನ್ನು ನೋಡೋಣ. ಇಂದು ಜನವರಿ 28ನೇ ತಾರೀಕು ಮಂಗಳವಾರ. ಮೇಷರಾಶಿಯವರಿಗೆ ಶುಕ್ರ ಗೋಚಾರದಿಂದ ಸ್ವಲ್ಪ ಧನ ನಷ್ಟ ಆಗೋದಿದೆ. ಆದ್ದರಿಂದ ಸ್ವಲ್ಪ ಮಟ್ಟಿಗೆ ಹಣ ಬಂತೇನೋ ಅನ್ನುವಂತಹ ಒಂದು ಭಾವನೆ ಬರುತ್ತೆ. ಖಂಡಿತವಾಗಲು ಹೈಕ್ ಕೂಡ ಬರುತ್ತೆ ಅನ್ನುವಂತಹ ಒಂದು ಮಾತು ಕೇಳಿ ಬರಬಹುದು. ವೃಷಭ ರಾಶಿಯವರಿಗೆ ಈ ಗೋಚಾರ ಬಹಳ ಅನುಕೂಲಕರವಾಗಿದೆ. ಹೇರಳವಾದ ಧನಾಗಮ ಆಗೋದಿದೆ. ಪ್ರೇಮ ಪ್ರೀತಿ ಪ್ರಕರಣಗಳಿಗೆ, ರೊಮ್ಯಾಂಟಿಕ್ ರಿಲೇಶನ್ಶಿಪ್ಸ್ಗೆ ಈ 5 ತಿಂಗಳು ಪ್ರತಿಕೂಲವಾಗಿರುತ್ತೆ, ಒಳ್ಳೆಯದಾಗಿರೋದಿಲ್ಲ. ಮಿಥುನ ರಾಶಿಯವರಿಗೆ ಇದು ಸ್ವಲ್ಪ ಕಷ್ಟಕರವಾದಂತಹ 5 ತಿಂಗಳಾಗಿರುತ್ತೆ. ಕೆಲಸ ಕಾರ್ಯಗಳಲ್ಲಿ ಮಿಥುನ ರಾಶಿಯ ಗಂಡಸರು ಪರ್ಟಿಕ್ಯುಲರ್ ನೀವು ಬೇರೆಯವರಿಂದ, ಹೆಂಗಸರಿಂದ ತೊಂದರೆ ಆಗದಂತೆ ನೀವು ನೋಡ್ಕೋಬೇಕು. ಕರ್ಕ ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ, ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ, ಸಮಾಜದಲ್ಲಿ ಸ್ವಲ್ಪ ಯಶಸ್ಸು ಪ್ರಾಪ್ತಿಯಾಗುತ್ತೆ, ಗೌರವ ಪ್ರಾಪ್ತಿಯಾಗುತ್ತೆ. ಮುಂದಿನ 5 ತಿಂಗಳು ನಿಮಗೆ ಅತ್ಯಂತ ಯಶಸ್ಸು ತಂದುಕೊಡುವಂತಹ 5 ತಿಂಗಳು. ಸಿಂಹ ರಾಶಿಯವರಿಗೆ ಹಿಂದಿನ 2-3 ತಿಂಗಳಿಂದ ಮನಸ್ಸಿನಲ್ಲಿ ಸ್ವಲ್ಪ ಕ್ಷೋಭೆ ಉಂಟಾಗಿತ್ತು. ಅದೆಲ್ಲವೂ ಮಾಸಿ ಈಗ ನೆಮ್ಮದಿಯನ್ನು ತರುವಂತಹ 5 ತಿಂಗಳು ಇದಾಗಿರುತ್ತೆ. ಹೆಣ್ಣು ಮಕ್ಕಳಿಗೆ ಹಾರ್ಮೋನ್ ಪ್ರಾಬ್ಲಮ್ ಇತ್ಯಾದಿಗಳು ಆಗಬಹುದು. ಕನ್ಯಾ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ 5 ತಿಂಗಳು ಇದಾಗುತ್ತೆ. ಪಾರ್ಟ್ನರ್ಶಿಪ್ ಅಥವಾ ದಾಂಪತ್ಯ, ಮಿತ್ರತ್ವ ಇವುಗಳೆಲ್ಲ ನಿಮಗೆ ಸ್ವಲ್ಪ ತೊಂದರೆ ಆಗೋದಿದೆ. ತುಲಾ ರಾಶಿಯವರಿಗೆ ಈ ಗೋಚಾರ ಸ್ವಲ್ಪ ಕಷ್ಟಕರವಾಗಿರುತ್ತೆ. ಶತ್ರು ಬಾಧೆ 5 ತಿಂಗಳು ನಿಮ್ಮನ್ನ ಕಾಡೋದಿದೆ. ಕಾರ್ಯಕ್ಷೇತ್ರದಲ್ಲಿ ಹೆಂಗಸರಿಗೆ ಆಗಬಹುದು, ಗಂಡಸರಿಗೆ ಆಗಬಹುದು. ಹೆಂಗಸರಿಂದ ಮಾನ ಹರಣ ಅಥವಾ ಸ್ವಲ್ಪ ಮಾತುಕತೆಯ ಚಕಮಕಿ ಇತ್ಯಾದಿಗಳು ಆಗಬಹುದು. ಅಪಮಾನವಾಗುವಂತಹ ಸಾಧ್ಯತೆಗಳು ಇರುತ್ತೆ. ವೃಶ್ಚಿಕ ರಾಶಿಯವರಿಗೆ 5 ತಿಂಗಳು ಅತಿ ಹೆಚ್ಚಿನ ಮನಸ್ಸಿಗೆ ನೆಮ್ಮದಿ ಕೊಡುವಂತಹ 5 ತಿಂಗಳಾಗಿರುತ್ತೆ. ಪ್ರೇಮ ಪ್ರೀತಿ ದಾಂಪತ್ಯ ಇವುಗಳೆಲ್ಲದರಲ್ಲೂ ಯಶಸ್ಸನ್ನ ಕಾಣುತ್ತೀರಿ. ಹಣಕಾಸಿನ ವಿಚಾರದಲ್ಲಿ ಯಶಸ್ಸು, ನೆಮ್ಮದಿ, ನೀವು ಮಾಡಿದ ಎಲ್ಲದರಲ್ಲೂ ನೀವು ಯಶಸ್ಸನ್ನ ಪಡಿತೀರಿ. ಧನು ರಾಶಿಯವರಿಗೆ ಸಂಸಾರದಲ್ಲಿ ನೆಮ್ಮದಿ, ಸುಖ ಎಲ್ಲವೂ ಇದೆ. ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿಯನ್ನು ನೀವು ಪಡಿತೀರಿ. ತಾಯಿಯಿಂದ ಮನಸ್ಸಿಗೆ ನೆಮ್ಮದಿ ಕಾಣುತ್ತಿದೆ. ಆಸ್ತಿ ಪಾಸ್ತಿ ವಿಚಾರಗಳಲ್ಲಿ ಪುನಃ ಮನಸ್ಸಿಗೆ ನೆಮ್ಮದಿ, ಆದರೆ ಮನೆಯಿಂದ ಕೆಲಸದ ಜವಾಬ್ದಾರಿಯ ಮೇಲೆ ದೂರ ಇರಬಹುದು. ಮಕರ ರಾಶಿಯವರಿಗೆ ನಿಮ್ಮ ಪರಾಕ್ರಮ ಅತಿ ಹೆಚ್ಚಾಗುತ್ತೆ, ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಸಹೋದರ ಸಹೋದರಿಯರಿಂದ ನೆಮ್ಮದಿ, ನಿಮ್ಮ ಆತ್ಮವಿಶ್ವಾಸ ತುಂಬ ಹೆಚ್ಚಾಗಿ ಅತಿ ಹೆಚ್ಚಿನ ಯಶಸ್ಸನ್ನು ಪಡೆಯುವಂತಹ ಸಾಧ್ಯತೆ ಈಗಿರುತ್ತೆ. ಕುಂಭರಾಶಿಯವರಿಗೆ ಸಂಸಾರದಲ್ಲಿ ನೆಮ್ಮದಿ, ಧನಾಗಮ ಇದೆಲ್ಲದನ್ನು 5 ತಿಂಗಳು ಈಗ ಶುಕ್ರ ನಿಮಗೆ ತಂದು ಕೊಡ್ತಾ ಇದ್ದಾನೆ. ಮನಸ್ಸಿಗೆ ನೆಮ್ಮದಿ. ಮೀನರಾಶಿಯವರಿಗೆ 5 ತಿಂಗಳು ಶುಕ್ರ ನಿಮ್ಮ ರಾಶಿಯಲ್ಲೇ ಇರ್ತಾನೆ. ಶುಕ್ರ ಜನ್ಮಸ್ಥಾನಕ್ಕೆ ಬಂದಾಗ ಅತಿ ಹೆಚ್ಚಿನ ಶುಭ ಫಲಗಳನ್ನು ತಂದುಕೊಡ್ತಾನೆ.